ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ನಾನು ಹೇಳ್ದೆ ಅಂತ ಏನ್ ತಗೊಳ್ಳೋ ಅಂತದೇನ್ ಬೇಡ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ. ತಾಯಿದಿರ್ಗೆ ಮಕ್ಳ ಬಗ್ಗೆ ಯಾವ್ದಾದ್ರು ಪ್ರಾಡಕ್ಟ್ ತಗೋತಾ ಇದೀವಿ ಅಂತ ಹೇಳಿದ್ಮೇಲೆ ಒಂದ್ 10 ವಿಡಿಯೋಸ್ ನೋಡ್ತೀವಿ. 9 ಪ್ಯಾಂಪರ್ಸ್ ನ ಕೊಟ್ಟು ಕಳ್ಸಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ನ ಮಗಳು ಹುಟ್ಟಿದ್ಮೇಲೆ ಇದೇನೆ ಫಸ್ಟ್ ಗಿಫ್ಟ್ ಅಂತ ಹೇಳಿ ಬಂದಿರೋ ಅಂತದ್ದು. ನೀವು ಕೂಡ ಮೈಲಾ ಆಪ್ ಅವ್ರನ್ನೇ ತಗೊಳ್ಳಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಶುಗೆ ಇವಾಗಿನ್ನು ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದೆ. ಹಂಗಾಗಿ ಅಷ್ಟೊಳಗೆ ಡೈಪರ್ ಕೂಡ ಬಂದಿತ್ತು, ಅದನ್ನು ಕೂಡ ತೋರ್ಸೋಣ ಅಂತ ಹೇಳಿ ಬಂದಿದ್ದೀನಿ ನಿಮ್ಗೆ. ನಾನು ನಮ್ಮ ಪಾಪುಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂತ ಡೈಪರ್ನ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಅಂತ ಡೈಪರ್ ಬಂದು ಮೈಲೋ ಅವ್ರದ್ದು. ತುಂಬಾ ದಿನದಿಂದ ಕೇಳ್ತಾ ಇದ್ರು, ಹಂಗಾಗಿ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ನಿಮ್ ಪಾಪುಗೆ ನೀವು ಯಾವ ಡೈಪರ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ. ನಾನು ನಮ್ಮ ಪಾಪುಗೆ ಯೂಸ್ ಮಾಡೋ ಅಂತ ಡೈಪರ್ ಬಂದು ಮೈಲೋ ಅವ್ರದ್ದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಪರ್ಸನಲಿ. ನಿಮ್ಗೂ ಕೂಡ ತೋರಿಸ್ತೀನಿ ನಾನು ಯಾವುದು ನಮ್ಮ ಪಾಪುಗೆ ಯೂಸ್ ಮಾಡೋಣ ಅಂತ. ಇವತ್ತಿಂದು ಬಂದಿತ್ತು. ಇದೇನೆ ಯೂಸ್ ಮಾಡೋ ಅಂತದ್ದು ಮೈಲಾ ಅವ್ರದ್ದು. ತುಂಬಾ ಅಂದ್ರೇನೆ ತುಂಬಾನೇ ಚೆನ್ನಾಗಿದೆ. ಇದು ರ್ಯಾಸಸ್ ಫ್ರೀ ಕೂಡ ಹೌದು. ತುಂಬಾ ಫ್ರೆಂಡ್ಲಿ ಆಗಿ ಇರುತ್ತೆ. ತುಂಬಾನೇ ಅಬ್ಸರ್ವ್ ಆಗುತ್ತೆ ಬಾಡಿಗೆ. ಯಾವುದೇ ತರ ಕಿರಿಕಿರಿ ಆಗ್ಲಿ ರ್ಯಾಸಸ್ ಆಗ್ಲಿ ಯಾವುದೂ ಇಲ್ಲ. ನಮ್ಮ ಪಾಪುಗೆ ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು ಯಾವಾಗ್ಲೂ ಇದನ್ನೇ ಬುಕ್ ಮಾಡೋ ಅಂತದ್ದು. ನಾನು ಯಾವಾಗ್ಲೂ ಇದನ್ನೇ ಬುಕ್ ಮಾಡ್ತಾ ಇರೋದ್ರಿಂದ ಈ ಸತಿ ಅವರು ನಮ್ಗೆ ಗಿಫ್ಟ್ ಕೂಡ ಕೊಟ್ಟು ಕಳಿಸಿದ್ರು. ಒಂದು 8 ಬರುತ್ತೆ. ಇದು ಮೈಲಾ ಅವ್ರದ್ದು 99 ರುಪೀಸ್ದು. ಇದು ಬಂದ್ರು 1 ಬರುತ್ತೆ. ಹಂಗಾಗಿ ಇದೆರಡನ್ನು ಕೂಡ ಫ್ರೀ ಆಗಿ ನಮ್ಮ ಪಾಪುಗೆ ಕೊಟ್ಟು ಕಳಿಸಿದ್ರು. ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಇದು ಬಂದು ಯಾವ್ದೇ ತರ ಪ್ರಮೋಷನ್ ವಿಡಿಯೋಸ್ ಏನು ಅಲ್ಲ. ನಾವು ಓನ್ ಆಗಿ ಬುಕ್ ಮಾಡಿ ತಗೊಳ್ಳೋವಂಥದ್ದು. ಮೈಲಾ ಆಪಲ್ಲೇ ತಗೊಳ್ಳೋದು. ಹಂಗಾಗಿ ಇದನ್ನ ಬುಕ್ ಮಾಡಿ ಈ ಸತಿ ಇದೇ ಫಸ್ಟ್ ಟೈಮ್ ಗಿಫ್ಟ್ ಅಂತ ಬಂದಿರೋದು. ಆಫರ್ ಕೂಡ ಕೊಟ್ಟಿದ್ರು. 50 ರುಪೀಸ್ ನಾವು ಬುಕ್ ಮಾಡಿರೋದ್ಕಿಂತ 750 ರೂಪಾಯಿಗೆ ಬುಕ್ ಮಾಡಿದ್ರೆ 700 ರೂಪಾಯಿಗೆ ಬಂತು. ಅದ್ರೊಳಗಡೆನು ಎಕ್ಸ್ಟ್ರಾ ಡೈಪರ್ ಕೂಡ ಕೊಟ್ಟು ಕಳ್ಸಿದ್ರು. ಇದ್ರಲ್ಲಿ 8 ಪೀಸ್ ಬರುತ್ತೆ, ಇದ್ರಲ್ಲಿ 1 ಪೀಸ್ ಬರುತ್ತೆ. 99 ರುಪೀಸ್ ಒಂದು. ಮತ್ತೆ ಇದಕ್ಕೆ ರೈಟ್ ಏನು ಹಾಕಿಲ್ಲ. ಇದೆರಡನ್ನು ಫ್ರೀ ಆಗಿ ಕೊಟ್ಟು MRP 12 ರೂಪಾಯಿ ಅಂತ ಇದೆ. ಇದೆರಡನ್ನು ಫ್ರೀ ಆಗಿ ಕೊಟ್ಟು ಕಳ್ಸಿದ್ರು. ಅದ್ಬಿಟ್ರೆ ನಾವು ನಮ್ಮ ಪಾಪುಗೆ ನಾವು ಬುಕ್ ಮಾಡೋದು XL ಸರಾಸರಿ. ಈ ಸತಿ ಎಲ್ಲಿ ಮಾಡಿದೀನಿ ಯಾಕಂದ್ರೆ ಅವಳು ತುಂಬಾನೇ ಜ್ವರ ಬಂದು ವೀಕ್ ಆಗ್ಬಿಟ್ಟಿದ್ಲು. ಡೈಪರು ತುಂಬಾ ಲೂಸ್ನೆಸ್ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಹಂಗಾಗಿ ಸ್ವಲ್ಪ ಲೀಕೇಜ್ ಆಗ್ಬಿಡುತ್ತೆ. ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಲೂಸ್ನೆಸ್ ಆದ್ರೆ. ಸ್ವಲ್ಪ ಟೈಟ್ ಆಗಿರ್ಬೇಕು ಅಂತ ಹೇಳಿ ಇದನ್ನ ಎಲ್ನ ಬುಕ್ ಮಾಡಿದೀನಿ. ತುಂಬಾ ಅಂದ್ರೆ ತುಂಬಾ ಟೈಟ್ ಆಗಿ ಏನಿಲ್ಲ, ಸ್ವಲ್ಪ ಮೀಡಿಯಂ ಆಗಿ ಮಾಡಿರೋ ಅಂತದ್ದು. ನಮ್ಮ ಪಾಪು ಯಾವ ತರ KG ಇರುತ್ತೆ ಅದ್ರ ಮೇಲೆ ಇನ್ನ ನಮ್ಮ ಮಕ್ಳುಗಳು ಯಾವ್ಯಾವ ತರ ದಪ್ಪ ಇರ್ತಾರೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಹಂಗಾಗಿ ತುಂಬಾ ದಿನದಿಂದ ಕೇಳ್ತಾ ಇದ್ರು. ಒಬ್ರು ಸಿಸ್ಟರು ಕಮೆಂಟ್ಸ್ ಕೂಡ ಮಾಡಿದ್ರು, ಅಕ್ಕ ಲಿಂಕ್ ಕಳಿಸಿ ಅಂತ ಹೇಳಿ. ನಾನು ಮೈಲಾ ಆಪ್ ಅವ್ರದ್ದು ಆಪ್ನ ಬುಕ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲೇ ಬೈ ಮಾಡಿರೋ ಅಂತದ್ದು. ನನ್ಗೆ ಅದು ಲಿಂಕ್ ಯಾವ ತರ ಹಾಕ್ಬೇಕು ಅಂತ ಅಷ್ಟಾಗಿ ಗೊತ್ತಿಲ್ಲ. ನಮ್ ತಂಗಿ ಊರಿಗೆ ಹೋಗಿದ್ದಾಳೆ. ಅವಳೇನಾದ್ರೂ ಬಂದ್ರೆ ಅದನ್ನ ನಿಮ್ಗೆ ದಯವಿಟ್ಟು ಶೇರ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ತುಂಬಾ ಸರಿ ಟ್ರೈ ಮಾಡಿದೆ, ನಂಗೆ ಅದು ಹೆಂಗೋ ಗೊತ್ತಾಗ್ಲಿಲ್ಲ. ಮೈಲಾ ಆಪ್ ಅಲ್ಲಿ ಬುಕ್ ಮಾಡ್ಕೊಂಡಿರೋ ಅಂತದ್ದು. ಅದ್ರಲ್ಲೇ ಬುಕ್ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಆಫರ್ ಕೂಡ ಸಿಗುತ್ತೆ. ಮಕ್ಳಿಗೆ ಈ ತರ ಫ್ರೀ ಆಗಿ ಡೈಪರು ಇಲ್ಲ ಕ್ರೀಮು, ಮಕ್ಳಿಗೆ ಶಾಂಪೂ ಏನ್ ಬೇಕು ಅದನ್ನೆಲ್ಲ ಅವರು ಫ್ರೀ ಆಗಿ ಕೊಟ್ಟು ಕಳಿಸ್ತಾರೆ. ನಾವು ನಮ್ಮ ಪಾಪುಗೆ ಇವಾಗ ಒಂದು 6 ಮಂತ್ ಇಂದ ನಾನು ಮೈಲಾ ಅವ್ರದ್ದು ತಗೊಂತಾ ಇರೋದು. ಫಸ್ಟ್
ಲಿಟ್ಲ್ ಏಂಜಲ್ ಅಂತ ತಗೊಂತಾ ಇದೆ. ಅದ್ರಲ್ಲಿ ಯಾವುದೇ ತರ ಆಫರ್ ಏನು ಇರ್ಲಿಲ್ಲ. ಇದ್ರಲ್ಲಿ ತುಂಬಾನೇ ಆಫರ್ ಕೊಡ್ತಾರೆ. ಮತ್ತೆ ಡೈಪರ್ ಯಾವುದೇ ತರ ಕಳಪೆ ಏನ್ ಕೊಡೋದಿಲ್ಲ, ತುಂಬಾನೇ ಚೆನ್ನಾಗಿರೋದೇ ಕೊಡ್ತಾರೆ. ಯಾವ್ದೇ ತರ ರ್ಯಾಷಸ್ ಏನಿಲ್ಲ. ಆಲೂಬೆರೆ ಮಿಕ್ಸ್ ಇದೆ ಇದು. ನನಗೆ ಗೊತ್ತಿರೋ ಅಷ್ಟನ್ನ ನಾನು ತಿಳಿಸ್ಕೊಡ್ತೀನಿ. ಬೇರೆಯವರು ವಿಡಿಯೋಗೋಸ್ಕರ ಏನೇನು ಹೇಳ್ತಾರೆ ನಂಗೆ ಅದೆಲ್ಲ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಪಾಪುಗೆ ನಾನು ಯೂಸ್ ಮಾಡಿ ರಿಸಲ್ಟ್ ಬಂದಿರೋದ್ರಿಂದ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಅಂದ್ರೂ ಒಂದು ತಿಂಗ್ಳಿಗೆ 2 ಸರಿ ಆದರೂ ಬುಕ್ ಮಾಡ್ಕೊತೀನಿ ನಾನು. ಮಿನಿಮಮ್ ತಿಂಗ್ಳಿಗೆ 1 ಸರಿ ಮಾಡ್ತೀನಿ. ಬೇಗನೆ ಒಂದೊಂದ್ಸರಿ ಹುಷಾರಿಲ್ದೇ ಇದ್ದಾಗ, ಮಕ್ಳಿಗೆ ಲೂಸ್ ಮೋಷನ್ ಆದಾಗ ಬೇಗನೆ ಖಾಲಿ ಆಗುತ್ತೆ. ಈ ಊರ್ ಕಡೆಗೆಲ್ಲ ಹೋದಾಗ ನಾನು ಜಾಸ್ತಿ ಡೈಪರ್ನ ಯೂಸ್ ಮಾಡ್ತೀನಿ. ಹಂಗಾಗಿ ತಿಂಗ್ಳಿಗೆ 2 ಅಂತೂ ಬುಕ್ ಮಾಡೇ ಮಾಡ್ತೀವಿ. ಇವಾಗಂತೂ ರೆಗ್ಯುಲರ್ ಆಗಿ ನಾನು ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ ಯಶುಗೆ. ಬೆಂಗಳೂರಲ್ಲಿ ಇದ್ರು ಅಷ್ಟೇನೆ, ಮನೆ ಹತ್ರನೂ ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಮನೆ ಹತ್ರನೂ ಹಾಕ್ತೀನಿ. ತುಂಬಾನೇ ಚೆನ್ನಾಗಿ ಅವಳ ಬಾಡಿಗೆ ಅಬ್ಸರ್ವ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ತರ ಪ್ರಾಬ್ಲಮ್ ಏನು ಇಲ್ಲ, ಯಾವುದೇ ತರ ರ್ಯಾಷಸ್ ಏನು ಇಲ್ಲ. ನೈಟ್ ಎಲ್ಲ ಹಾಕ್ಬಿಟ್ಟು ಇಡ್ತೀನಿ, ಬೆಳಗ್ಗೆ ಎದ್ದೇನೆ ಚೇಂಜ್ ಮಾಡೋ ಅಂಥದ್ದು. ಹಂಗಾಗಿ ನಿಮ್ಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ನಾನು ತುಂಬಾ ಸರಿ ಹೇಳಿದ್ದೀನಿ, ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋಸ್ ಏನು ಅಲ್ಲ, ನಾವು ಓನ್ ಆಗಿ ಬುಕ್ ಮಾಡಿರೋ ಅಂಥದ್ದು. ನಿಮ್ಗೂ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಹೌ ಟು ಯೂಸ್ ಅಂತ ಇದೆ ಎಲ್ಲ. ನನಗೆ ಇಂಗ್ಲಿಷಲ್ಲಿ ಅಷ್ಟಾಗಿ ಓದ್ಬಿಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಹಂಗಾಗಿ ಮಕ್ಳಿಗೆ ಒಂದ್ಸರಿ ಡೈಪರ್ನ ಯೂಸ್ ಮಾಡಿದ್ಮೇಲೆ ಅದನ್ನ ತೆಗ್ದಾಕ್ಬೇಕಾದ್ರೆ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಡೈಪರ್ನ ಹಾಕಿ ಅದ್ರ ಮೇಲ್ಗಡೆನೆ ಹಾಕಿದ್ರೆ ರ್ಯಾಷಸ್ ಆಗೋವಂಥ ಪರಿಸ್ಥಿತಿ ಇರುತ್ತೆ. ಹಂಗಾಗಿ ಆದಷ್ಟು ನಾವು ಎಲ್ಲ ಥರ ಸೇಫಾಗಿ ನೋಡಿಕೊಂಡು ಡೈಪರ್ನ ಯೂಸ್ ಮಾಡಬೇಕು. ಇಲ್ಲಿ ಒಂದು QR ಕೋಡ್ನು ಕೂಡ ಸ್ಕ್ಯಾನ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದ್ರಲ್ಲಿ ಏನಾದರೂ ಫೋಟೋ ಇಟ್ಕೊಂಡು ಡೌನ್ಲೋಡ್ ಕೂಡ ಮಾಡ್ಕೋಬೋದಂತೆ. ಸ್ಕ್ಯಾನ್ ಡೌನ್ಲೋಡ್ ಮೈಲ್ ಆಪ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನ ನಿಮ್ಗೆ ಕ್ಲಿಕ್ ಮಾಡಿ ಕಳಿಸ್ತೀನಿ ನೋಡಿ. ಇದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಮೈಲ್ ಆಪ್ಗೆನೆ ಹೋಗುತ್ತೆ. ಇಲ್ಲಿ ನಾವು ಎಷ್ಟೆಷ್ಟು ಕೆಜಿಗೆ ಎಷ್ಟೆಷ್ಟು ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ನಮ್ಮ ಪಾಪು ಎಷ್ಟು kg ಇದೆ ಆ ಥರ ನಾವು ತಗೊಂಡಿದ್ದೀವಿ. ಇಲ್ಲಿ ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು kg ಅಂತೇಳಿ ಬರ್ದಿದ್ದಾರೆ, ನೋಡ್ತಾ ಇರ್ಬೋದು. ನ್ಯೂ ಬಾರ್ನ್ ಬೇಬೀಸ್ಗೆ ಬಂದು 5 kg ವರೆಗೂ ಆಗುತ್ತೆ. ಎಸ್ ಸೈಜ್ ಬಂದು 4 × 8 kg, ಎಮ್ ಬಂದು 7 × 12 kg ಆ ಥರ ಕೊಟ್ಟಿದ್ದಾರೆ ನೋಡಿ. ಎಲ್ ಬಂದು 9 × 14. ನಮ್ಮ ಪಾಪು ಇನ್ನು 9 kg 9.5 kg ಇದ್ದಾಳೆ. ಹಂಗಾಗಿ ನಾನು ಎಲ್ ಸೈಜ್ನ ತಗೊಂಡಿದ್ದೀನಿ. ಒಂದ್ಸರಿ ಮಿಸ್ ಆಗಿಬಿಟ್ಟು XL ತಗೊಂಡಿದ್ದು, ತುಂಬ ದೊಡ್ಡದಾಗ್ಬಿಟ್ಟಿತ್ತು. ಹಂಗಾಗಿ ಎಲ್ ಸೈಜ್ ತಗೊಂಡಿದ್ದೀನಿ ಈ ಸರಿ. XXL ಬಂದು 15 ರಿಂದ 25 kg ವರೆಗೂ ಆಗುತ್ತಂತೆ. ಆ ಥರ ಎಲ್ಲ ಕೊಟ್ಟಿದ್ದಾರೆ ನೋಡಿ. ನೀವು ಕೂಡ ಬೈ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಪ್ಯಾಕ್ ಬಂದು ಈ ಥರ ಇದೆ. ನೀವು ಕೂಡ ಮೈಲ್ ಆಪ್ ಅವ್ರನ್ನೇ ತಗೊಳ್ಳಿ. ಅಪ್ಪು ಇಲ್ಲಿ ಸ್ಮೈಲ್, ಅಪ್ಪು ಸ್ಮೈಲ್. ಆಯ್ತು ಬಿಡಿ. ಇನ್ನ ನಮ್ಗೆ ಫ್ರೀಯಾಗಿ ಕಳಿಸ್ಕೊಟ್ಟಿರೋದು ಎಂ ಸೈಜು, ಎರಡನ್ನೂ ಅಷ್ಟೇನೆ 12 hours ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಕೂಡ ಏನು ಆತರ ಟೈಟ್ ಆಗಿ ಏನಿಲ್ಲ. ಇದನ್ನು ಕೂಡ ತುಂಬಾ ಫ್ರೀಯಾಗೇ ಇದೆ ಅಂತಾನೆ ಹೇಳ್ಬೋದು. ಎರಡನ್ನೂ ಅಷ್ಟೇನೆ. ಇದು 8, ಇದು 1, 9 ಪ್ಯಾಂಪರ್ಸ್ನ ಕೊಟ್ಟು ಕಳಿಸಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ನ ಮಗಳು ಹುಟ್ಟಿದ್ಮೇಲೆ ಇದೇನೆ ಫಸ್ಟ್ ಗಿಫ್ಟ್ ಅಂತ ಹೇಳಿ ಬಂದಿರೋ ಅಂಥದ್ದು ಮೈಲೋ ಕಡೆಯಿಂದ. ನಾನು ಇದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಏನು ಹೇಳಿ ಪ್ರಮೋಷನ್ ಮಾಡಿ ಏನು ಹೇಳ್ತಾ ಇಲ್ಲ. ನಾವು ಬುಕ್ ಮಾಡಿದಾಗ ಈ ತರ ಬಂತು ಅಂತ ಹೇಳಿ ಹೇಳ್ತಾ ಇರೋ ಅಂಥದ್ದು ಅಷ್ಟೇನೆ. ಅದು ಬಿಟ್ರೆ ಇನ್ಯಾವ ಥರನೂ ಇಲ್ಲ. ಇನ್ನ ನಾನು ಬಂದು ನಮ್ಮ ಪಾಪುಗೆ ಬೆಳಗ್ಗೆ ಒಂದು ಪ್ಯಾಂಪರ್ಸ್ನ ಹಾಕ್ಬಿಟ್ರೆ
ಇನ್ನ ಮಧ್ಯಾಹ್ನ ಏನಾದ್ರೂ ಅವಳು ವಾಶ್ರೂಮ್ಗೆ ಹೋದ್ರೆ ಮಾತ್ರ ಚೇಂಜ್ ಮಾಡ್ತೀನಿ, ಇಲ್ಲ ಅಂತ ಅಂದ್ರೆ ಸಂಜೆನೆ 6 ಗಂಟೆಗೆ ಚೇಂಜ್ ಮಾಡೋ ಅಂಥದ್ದು. ಮತ್ತೆ ಸಂಜೆಗೆ ಚೇಂಜ್ ಮಾಡ್ಬಿಟ್ರೆ ಬೆಳಗ್ಗೆ 5:30 6 ಗಂಟೆಗೆನೆ ಚೇಂಜ್ ಮಾಡ್ತೀನಿ. ಅದ್ ಬಿಟ್ರೆ ಮಧ್ಯದಲ್ಲೆಲ್ಲ ಚೇಂಜ್ ಮಾಡೋದಿಲ್ಲ. ಅಲ್ಲಿವರೆಗೂ ಯಾವುದೇ ತರ ಲೀಕೇಜ್ ಆಗ್ಲಿ ಯಾವುದೇ ತರ ರೆಸಸ್ ಆಗ್ಲಿ ಏನು ಆಗೋದಿಲ್ಲ. ಹಂಗಾಗಿ ನಾವು ತುಂಬಾ ಓವರ್ ನೈಟ್ ಏನು ಹಾಕ್ಬಿಟ್ಟು ಬಿಡೋದಿಲ್ಲ. ಒಂದೊಂದ್ಸರಿ ಒಂದೊಂದ್ ನೈಟ್ಗೆ 2 ಚೇಂಜ್ ಮಾಡ್ತೀನಿ. ಅವಳು ತುಂಬಾ ನೀರ್ ಕುಡಿದಾಗ ಜಾಸ್ತಿ ಯೂರಿನ್ ಮಾಡ್ಕೊಂತಾಳೆ. ಹಂಗಾಗಿ ನಿಮ್ ಪಾಪುಗೆ ಯಾವ್ಯಾವ ತರ ಕಂಡೀಷನ್ ಇರುತ್ತೆ ಆ ತರ ನೋಡ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ. ಒಟ್ಟಲ್ಲಿ ನಮ್ಮ ಪಾಪುಗೆ ಯಾವ್ದೇ ತರ ರ್ಯಾಷಸ್ ಏನು ಆಗಿಲ್ಲ ಇಲ್ಲಿವರೆಗೂ. ತುಂಬಾನೇ ಚೆನ್ನಾಗಿದೆ. ಮೊದ್ಲು ಲಿಟ್ಲ್ ಏಂಜಲ್ ಅಂತ ಹೇಳ್ಬಿಟ್ಟು ಪ್ಯಾಂಪರ್ಸ್ ನ ಯೂಸ್ ಮಾಡ್ತಾ ಇದ್ದೆ, ಅದ್ರಲ್ಲೂ ಏನ್ ರ್ಯಾಷಸ್ ಆಗಿರ್ಲಿಲ್ಲ. ಇನ್ನ ಬೇರೆ ಒಂದು ಪ್ಯಾಂಪರ್ಸ್ ನ ತಗೊಂಡ್ ಬಂದ್ ಹಾಕಿ ಅದ್ರಲ್ಲಿ ರ್ಯಾಷಸ್ ಆಗ್ಬಿಟ್ಟಿತ್ತು. ಮೊನಿಪಾ ಕಮೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಅದನ್ನ ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟು ಇವಾಗ ಮೈಲೋ ಅವ್ರದ್ದು ತಗೊಂತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರು ಒಂದು 7ರಿಂದ 8 ಸರಿ ತಗೊಂಡಿದ್ದೀನಿ. ಹಂಗಾಗಿ ನಿಮ್ಗೂ ವಿಡಿಯೋ ಮಾಡಿ ಹೇಳ್ತಾ ಇರೋ ಅಂತದ್ದು ಯೂಸ್ ಮಾಡಿ. ತುಂಬಾ ದಿನದಿಂದ ಯೂಸ್ ಮಾಡಿದ್ದೀನಿ. ಕವರು ಬೇಕಾದ್ರೆ ತೋರಿಸ್ತೀನಿ ನೋಡಿ. ಇವತ್ತು ತಗೊಂಡು ಹೇಳ್ತಾ ಇರೋ ಅಂತದಲ್ಲ, ಆಲ್ರೆಡಿ ಒಂದು 10 ತಗೊಂಡಿದ್ದೀನಿ ಮಿನಿಮಮ್ ಅಂತ ಅಂದ್ರೆ 1 ಮಂತ್ಗೆ 2. ಅವಾಗಲೇ ಹೇಳ್ದಂಗೆ ತುಂಬ ರೇರ್ ಅಂದರೆ ಒಂದಾದರೂ ತಗೊಂತೀನಿ ತಿಂಗಳಿಗೆ. ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ಹೇಳ್ತಾರ ಅಂಥದ್ದು. ನಿಮಗೂ ಏನಾರು ಇಷ್ಟ ಆದರೆ ನಿಜವಾಗ್ಲೂ ಚೆನ್ನಾಗಿದೆ, ಬೈ ಮಾಡಿ. ಯಾವುದೇ ಥರ ಮೋಸ ಏನಿಲ್ಲ. ಅಮೌಂಟು ಕೂಡ ಅಷ್ಟೇನೆ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. 650 700 ರೂಪಾಯಿ 750 ಈ ಥರನೇ ಸಿಗುತ್ತೆ. ತುಂಬ ರೈಟ್ ಏನು ಇಲ್ಲ, ಆರಾಮಾಗಿ ತಗೊಂಡು ಯೂಸ್ ಮಾಡ್ಬೋದು. ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ, ಇನ್ನ ನಮಗೂ ಕೂಡ ಚಿಕ್ಕ ಮಗು ಇರೋದ್ರಿಂದ ಸುಳ್ಳು ಮಾಹಿತಿ ಎಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆ ಥರ ಯಾವುದು ಅನ್ಕೊಂಬೇಡಿ. ನಮ್ಮ ಪಾಪುಗೆ ನಾನು ಯೂಸ್ ಮಾಡಿ ನೋಡಿ ರಿಸಲ್ಟ್ ಚೆನ್ನಾಗಿದ್ರೆ ಮಾತ್ರನೇ ಬೇರೆ ಮಕ್ಳಿಗೆ ಹೇಳೋ ಅಂಥದ್ದು. ಮಕ್ಳ ಬಗ್ಗೆ ಆ ಥರ ಎಲ್ಲ ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ನನಗೆ ಆ ಥರ ಇಷ್ಟನೂ ಆಗೋದಿಲ್ಲ ಸುಳ್ಳು ಹೇಳಲಿಕ್ಕೆ. ನಾವು ತುಂಬಾನೇ ತಗೊಂಡು ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋಂಥದ್ದು. ತುಂಬಾ ಜನ ಈ ಬಟ್ಟೆ ಕ್ಲಾತ್ ಬಗ್ಗೆನೂ ಕೇಳಿದ್ದೀರಾ, ಈ ಬಟ್ಟೆ ಡೈಪರ್ ಬಗ್ಗೆನೂ ಕೇಳ್ತಾ ಇದ್ದೀರಾ ತುಂಬಾ ಜನ. ಇದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಒಂದಿನ ವಿಡಿಯೋ ಮಾಡಿ ಹೇಳ್ತೀನಿ. ಅದನ್ನು ಕೂಡ ಬೆಸ್ಟೇನೆ, ಯಾವುದು ಅದೇನು ಮೋಸ ಏನಿಲ್ಲ. ಅಂದ್ರೆ ಹೊರ್ಗಡೆ ಎಲ್ಲ ಜಾಸ್ತಿ ಹಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಮನೇಲಿ ಇರ್ಬೇಕಾದ್ರೆ ಈ ತರ ಬಟ್ಟೆ ಡೈಪರ್ನ ಯೂಸ್ ಮಾಡ್ತೀನಿ. ಎಲ್ಲೋ ಒಂದೊಂದ್ಸರಿ ಹೊರ್ಗಡೆ ತಗೊಂಡೋಗೋ ಅಂಥದ್ದು, ಹಿಂಗ್ ಬರೋದು 1 ಅವರ್ ಆ ತರ ಇದ್ರೆ ಮಾತ್ರ ಹೊರ್ಗಡೆ ತಗೊಂಡೋಗ್ತೀನಿ ಹಾಕೊಂಡು. ಇಲ್ಲ ಅಂತ ಹೇಳಿದ್ರೆ ಮನೇಲೆ ಜಾಸ್ತಿ ಯೂಸ್ ಮಾಡೋ ಅಂಥದ್ದು. ಈ ಮೈಲೋ ಆಪ್ ಅವ್ರದ್ದು ಬಂದು ಆರಾಮಾಗಿ ಎಲ್ಲಾ ಕಡೆ ಕ್ಯಾರಿ ಮಾಡ್ಕೊಂಡು ಬರ್ಬೋದು, ಯಾವುದೇ ತರ ಪ್ರಾಬ್ಲಮ್ಸ್ ಏನೂ ಇಲ್ಲ. ಹಂಗಾಗಿ ಹೇಳ್ತಾ ಇರೋ ಅಂಥದ್ದು. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ನಾನು ಹೇಳ್ದೆ ಅಂತ ಏನು ತಗೊಳ್ಳೋ ಅಂಥದ್ದು ಏನು ಬೇಡ. ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೆ. ತಾಯಿದಿರ್ಗೆ ಮಕ್ಳ ಬಗ್ಗೆ ಯಾವ್ದಾದ್ರು ಪ್ರಾಡಕ್ಟ್ ತಗೋತಾ ಇದೀವಿ ಅಂತ ಹೇಳಿದ್ಮೇಲೆ ಒಂದು 10 ವಿಡಿಯೋಸು ನೋಡ್ತೀವಿ. ಯಾವುದು ಬೆಸ್ಟು, ಯಾವುದು ತಗೊಂಡು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ, ಯಾವ್ದ್ರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಇದೆ, ಯಾವುದು ಕಂಪ್ಲೇಂಟ್ ಇಲ್ಲ, ಯಾವ್ದ್ರ ಬಗ್ಗೆ ಒಳ್ಳೆ ಕಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ಸರ್ಚ್ ಮಾಡಿ ನೋಡಿರೋದ್ರಲ್ಲಿ ನನಗೆ ಇದು ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು. ಹಂಗಾಗಿ ನ್ಯೂ ಮಮ್ಮೀಸ್ ಯಾರ್ಯಾರು ಇದ್ದೀರಾ ತಗೊಬೋದು ಕಣ್ಣು ಮುಚ್ಕೊಂಡು, ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ. ಹಂಗಾಗಿ ನಾನು ಕೂಡ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ತುಂಬ ಜನ ಹಂಗೇನೆ ನೋಡ್ತಾ ಇದ್ದೀರಾ ವಿಡಿಯೋಸ್ನ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ. ಬೇರೆ ಯಾವುದಾದ್ರೂ ಮಗು ಬಗ್ಗೆ ಮಾಹಿತಿ ಬೇಕಿದ್ರೆ ನನಗೆ ಗೊತ್ತಿರೋ ಅಷ್ಟನ್ನ ತಿಳಿಸ್ಕೊಡ್ತೀನಿ. ಕಮೆಂಟ್ಸ್ ಮಾಡಿ ದಯವಿಟ್ಟು ಕೇಳಿ, ಯಾವುದೇ ಥರ ಬೇಜಾರೇನಿಲ್ಲ. ಸ್ವಲ್ಪ ಲೇಟ್ ಆದ್ರೂ ನಾನು ತಿಳಿಸ್ಕೊಡ್ತೀನಿ, ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪದೇ ಕೇಳ್ತಾ ಇದ್ದೀನಿ.
ಹಾಯ್ ಮಾಡು ಎಲ್ಲರಿಗೂ. ಅಪ್ಪು ಬಾಯ್ ಜನಗಳೇ, ಬಾಯ್ ಜನಗಳೇ ಮಾಡಿ, ನೀವು ಮಾಡಿ. ಯಶಿಗೆ ಹುಷಾರಿಲ್ದಿರೋದ್ರಿಂದ ಫುಲ್ಲು ಡಲ್ ಆಗಿಬಿಟ್ಟಿದ್ದಾಳೆ, ಯಾವುದೇ ಥರ ಆಕ್ಟಿವ್ ಇಲ್ಲ. ಸ್ವಲ್ಪ ರಿಕವರಿ ಆಗೋಕ್ಕೆ ಟೈಮ್ ತಗೊಳುತ್ತೆ, ಹಂಗಾಗಿ ತುಂಬಾ ಡಲ್ನೆಸ್ ಆಗಿಬಿಟ್ಟಿದ್ದಾಳೆ. ಇವಾಗಿನ್ನು ಮಲ್ಕೊಂಡಿದ್ಲು, ಎದ್ದಿದ್ದಾಳೆ, ಹಂಗಾಗಿ ಸ್ನಾನ ಮಾಡ್ಕೊಂಡು ಮಲಗಿದ್ಲು, ಇವಾಗಿನ್ನು ಎದ್ದಿದ್ದಾಳೆ. ಹಾಯ್ ಮಾಡಲ್ವಾ ನೀನು ಮುದ್ದು? ಹಾಯ್ ಮಾಡಿ, ಬಾಯ್ ಮಾಡಿ, ಬಾಯ್ ಮಾಡಿ ಜನಗಳಿಗೆ. ಹಂಗಾಗಿ ಫುಲ್ಲು ಡಲ್ ಆಗಿಬಿಟ್ಟಿದ್ದಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.